ಗುಡ್ ಈವ್ನಿಂಗ್ ಎವ್ರಿವನ್. ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ವಿ. ಕಂಟಿನ್ಯೂ ಮಾಡೋಣ. ಫಸ್ಟ್ ಒನ್, ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಥೀಟಾ ಸೈನ್ ಥೀಟಾ, y is equal to e power theta cos theta, and theta is a parameter, dy by dx at x is equal to at 1, 1, 1. x is equal to e power theta sin theta ಕೊಟ್ಟಿದ್ದಾರೆ. ಸೊ ಎಕ್ಸ್ ಡ್ಯಾಶ್ ಅಂದ್ರೆ ಡಿ ಎಕ್ಸ್ ಬೈ ಡಿ ಥೀಟಾ ಮಾಡ್ತೀನಿ. ಡಿಫ್ರೆನ್ಸಿಯೇಷನ್ ಆಫ್ e power theta sin theta differentiation cos theta ಹಾಗೂ sin theta into e power theta differentiation e power theta. ಇನ್ನು y is equal to e power theta cos theta ಇದೆ. ಸೊ dy by d theta, dy by d theta ಏನಾಗುತ್ತೆ, e power theta cos theta ಅದು ಮೈನಸ್ sin theta ಹಾಗೂ e power theta ಅದು e power theta. ಈಗ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1, 1 ಬರುತ್ತಲ್ಲ. ಈಗ ಎಕ್ಸ್ ಇಸ್ ಈಕ್ವಲ್ ಟು 1 ಆದ್ರೆ 1 is equal to e power theta sin theta ಆಗುತ್ತೆ. ಅಂಡ್ y is equal to 1 ಆದ್ರೆ 1 is equal to e power theta cos theta ಆಗುತ್ತೆ. ಓಕೆನಾ? ಈಗ ನಮ್ಗೆ dy by dx dy by dx ಏನಾಗುತ್ತೆ, dy by d theta ಅಂದ್ರೆ e power theta cos theta ಮೈನಸ್ e power theta sin theta ಆಯ್ತು ಅಲ್ವಾ, dy by d theta ಇದು. ಇನ್ನು dx by d theta ಇದು ಅಂದ್ರೆ e power theta cos theta ಮೈನಸ್ ಅಲ್ಲ ಪ್ಲಸ್ e power theta sin theta ಆಯ್ತು. e power theta ಥ್ರೂ ಔಟ್ ಕಾಮನ್ ಆದ್ರೆ cos theta minus sin theta by cos theta plus sin theta ಆಯ್ತು. ಸೊ ಥ್ರೂ ಔಟ್ ನಾನು cos theta ದಲ್ಲಿ ಡಿವೈಡ್ ಮಾಡಿದ್ರೆ ಇದೇನಾಗತ್ತೆ, ಒನ್ ಮೈನಸ್ ಟ್ಯಾನ್ ಥೀಟಾ ಬೈ 1 ಪ್ಲಸ್ ಟ್ಯಾನ್ ಥೀಟಾ ಆಗತ್ತೆ. 1 ಮೈನಸ್ ಟ್ಯಾನ್ ಥೀಟಾ ಬೈ 1 ಪ್ಲಸ್ ಟ್ಯಾನ್ ಥೀಟಾ ಏನು, ಟ್ಯಾನ್ ಪೈ ಬೈ 4 ಮೈನಸ್ ಥೀಟಾ. ಕರೆಕ್ಟಾ? ನಮ್ಗೀಗ ಥೀಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಾವು ಇದರಿಂದ ಥೀಟಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಹೇಗೆ, ಇದು 1 ಇದು 2 ಅಂತ ತಗೊಂಡ್ರೆ 1 ಡಿವೈಡೆಡ್ ಬೈ 2 ಮಾಡಿದ್ರೆ 1 by 1 1 ಆಗತ್ತೆ. e ಪವರ್ ಥೀಟಾ ಸೈನ್ ಥೀಟಾ by e power theta cos theta. So sin theta by cos theta is nothing but tan theta. Tan theta is equal to 1 ಅಂತ ತಗೊಂಡ್ರೆ theta is pi by 4 ಆಗತ್ತೆ. ಸೊ theta pi by 4 ಆದ್ರೆ ಇಲ್ಲಿ tan 0 ಆಯ್ತು. ಕರೆಕ್ಟಾ? ಸೊ ವಿಚ್ is 0. ಆಪ್ಷನ್ A. Option A is the correct answer.
ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್, ಇಫ್ y is equal to e ಪವರ್ ರೂಟ್ ಎಕ್ಸ್ ರೂಟ್ ಎಕ್ಸ್ ರೂಟ್ ಎಕ್ಸ್ ಅಂತ ಇದ್ರೆ ಡಬಲ್ ಡಿರೈವೇಟಿವ್ ಕೇಳಿದ್ದಾರೆ at x is equal to log 3. ನಾನು y is equal to e ಪವರ್ ಈ ತರ ಇದೆ. ನಾನು ಇದನ್ನ y z ಅಂತ ತಗೊಳ್ತೀನಿ. ಅಂದ್ರೆ ಲೆಟ್ ರೂಟ್ ಆಫ್ ಎಕ್ಸ್ ಇಂಟು ರೂಟ್ ಎಕ್ಸ್ ಅಂಡ್ ಸೊ ಆನ್ ಬಿ ಈಕ್ವಲ್ ಟು z. ನಾನು ಸ್ಕ್ವೇರಿಂಗ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಇಂಟು ರೂಟ್ ಎಕ್ಸ್ ಅಂತ ಹೀಗಾಗತ್ತೆ, ವಿಚ್ ಇಸ್ ಈಕ್ವಲ್ ಟು z ಸ್ಕ್ವೇರ್ ಆಗತ್ತೆ. ಸೊ ನಾನು ಈ ಪಾರ್ಟ್ ಅನ್ನ z ಅಂತ ಕನ್ಸಿಡರ್ ಮಾಡಿದ್ರೆ, ಬಿಕಾಸ್ ಇಟ್ ಇಸ್ n ನಂಬರ್ ಅಲ್ವಾ, ಸೊ ಎಕ್ಸ್ z ಇಸ್ ಈಕ್ವಲ್ ಟು z ಸ್ಕ್ವೇರ್ ಆಗತ್ತೆ. ಒಂದು ಟರ್ಮ್ ಕಾಮನ್ ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು z ಆಗತ್ತೆ. ಸೊ z ಇಸ್ ಅಗೇನ್ ಈಕ್ವಲ್ ಟು ಎಕ್ಸ್, ಅಂದ್ರೆ y ಇಸ್ ಈಕ್ವಲ್ ಟು ಇ ಪವರ್ z ಅಂತ ಆದ್ರೆ z ಇಸ್ ಈಕ್ವಲ್ ಟು ಎಕ್ಸ್ ಇರೋದ್ರಿಂದ y is equal to e ಪವರ್ x ಅಂತಾನೆ ಆಗುತ್ತೆ. ಈಗ ನಾನು dy by dx ಮಾಡ್ತೀನಿ. ಸೊ ವಾಟ್ ಇಸ್ y? e ಪವರ್ x. dy by dx ಆಫ್ e ಪವರ್ x ಏನು? e ಪವರ್ x ಅಲ್ವಾ. ಇನ್ನು d ಸ್ಕ್ವೇರ್ y by dx ಸ್ಕ್ವೇರ್ ಅಂತ ತಗೊಂಡ್ರೆ d by dx ಇಂಟು dy by dx. dy by dx ಇಂಟು e ಪವರ್ x ಅಂದ್ರೆ ಮತ್ತೆ e ಪವರ್ x ಆಗತ್ತೆ. ಈಗ at x is equal to log 3 ಅಂದ್ರೆ y ಡಬಲ್ ಡ್ಯಾಶ್ ಆಯ್ತಲ್ಲ, y ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಇ ಪವರ್ ಲಾಗ್ 3 ಆದ್ರೆ ಇ ಪವರ್ ಲಾಗ್ ಇದೇನಾಗತ್ತೆ, ಲಾಗ್ 3 ಆಗತ್ತೆ. ಸಾರಿ, ಇ ಪವರ್ ಲಾಗ್ ಆಫ್ 3 ಅಂದ್ರೆ ಆನ್ಸರ್ 3 ಆಗತ್ತೆ. ಸೊ ಆಪ್ಷನ್ ಎ. ಇಲ್ಲಿ ನಾನು ಈ ಫುಲ್ ಟರ್ಮ್ ಅನ್ನ z ಅಂತ ತಗೊಂಡಿದ್ದೀನಿ. ಓಕೆನಾ. ನಾನು ಸ್ಕ್ವೇರಿಂಗ್ ಮಾಡಿದ್ರೆ ನಂಗೆ ಏನತ್ತೆ, ಇದ್ರದ್ದು ರೂಟ್ ಹೋಗುತ್ತೆ, ಒಂದು ರೂಟ್ ಹೋಗುತ್ತೆ. ಸೊ ಎಕ್ಸ್ ಇಂಟು ರೂಟ್ ಎಕ್ಸ್ ರೂಟ್ ಎಕ್ಸ್ ರೂಟ್ ಎಕ್ಸ್ ಅಂತ ಸಿಗುತ್ತೆ. ಇದು ರೂಟ್ ಎಕ್ಸ್ ನೆವರ್ ಎಂಡಿಂಗ್ ಇನ್ಫಿನಿಟಿ ತನಕ ಇರೋದ್ರಿಂದ ಐ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಝೆಡ್. ಯಾಕಂದ್ರೆ ಇಲ್ಲಿ ನನ್ಗೆ ಅದ್ ಗೊತ್ತಿದೆ. ಸೊ ನಾನು ಅದನ್ನ ಝೆಡ್ ಇಂಟು ಎಕ್ಸ್ ಅಂತ ಮಾಡ್ತೀನಿ. ಈಗ ನನ್ಗೆ ಝೆಡ್ ಅನ್ನ ಈ ಕಡೆ ಕಾಮನ್ ತಗೊಂಡ್ರೆ ಝೆಡ್ ಸ್ಕ್ವೇರ್ ಬೈ ಝೆಡ್ ಇಸ್ ಝೆಡ್ ಆಗತ್ತಲ್ಲ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಝೆಡ್. ಹಾಗಾಗಿ ನನ್ಗೆ ಇ ಪವರ್ ಝೆಡ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಅಂತ ಸಿಗ್ತಾ ಇರೋದು. ಓಕೆನಾ. ನೆಕ್ಸ್ಟ್ ಇದನ್ನ ಡಬಲ್ ಡಿಫ್ರೆನ್ಸಿಯೇಷನ್ ಮಾಡಿದ್ದೀನಿ. ಅದಾದ್ಮೇಲೆ ಎಕ್ಸ್ ವ್ಯಾಲ್ಯೂ ಲಾಗ್ 3 ಅಂತ ಹಾಕಿದ್ದೀನಿ. ನನ್ಗೆ ಇ ಪವರ್ ಲಾಗ್ 3 ಇ ಪವರ್ ಲಾಗ್ ಎಕ್ಸ್ ಇಸ್ ಎಕ್ಸ್ ಅಲ್ವಾ, ಹಾಗಾಗಿ ಇ ಪವರ್ ಲಾಗ್ 3 ಇಸ್ 3. ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್, ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಪ್ಲಸ್ ಅಂಡ್ ಸೊ ಆನ್ ಅಪ್ ಟು ಇನ್ಫಿನಿಟಿ y ಅಂತ ಕೊಟ್ಟಿದ್ದಾರೆ. y ಡ್ಯಾಶ್ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ನಾನು ಇದು ಹೇಗಿದೆ, ಇದನ್ನ ನೋಡಿದ್ರೆ, ಇಷ್ಟು ಟರ್ಮ್ ಅನ್ನ ನೋಡಿದ್ರೆ ನನಗ್ ಮತ್ತೆ ಅದು ಸೇಮ್ ಟರ್ಮ್ ಅಂತ ಅನ್ಸುತ್ತೆ. ಹಾಗಾಗಿ ನಾನು y ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಪ್ಲಸ್ ವೈ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ. ಈಗ ನಾನು ಲಾಗ್ y
ಇಸ್ ಈಕ್ವಲ್ ಟು ಲಾಗ್ ಆಫ್ ಇ ಪವರ್ ಎಕ್ಸ್ ಪ್ಲಸ್ ವೈ ಅಂತ ತಗೊಳ್ತೀನಿ, ವಿಚ್ ಇಂಪ್ಲೈಸ್ ಎಕ್ಸ್ ಪ್ಲಸ್ ವೈ. ಯಾಕಂದ್ರೆ ಲಾಗ್ ಇ ಇಸ್ ಒನ್, ಲಾಗ್ ಇ ಟು ದ ಬೇಸ್ ಇ ಇಸ್ ಒನ್ ಅಲ್ವಾ, ಹಾಗಾಗಿ ಲಾಗ್ ವೈ. ಈಗ ನಾನು ಡಿಫ್ರೆನ್ಸಿಯೇಷನ್ ಮಾಡಿದ್ರೆ 1/y ಇಂಟು ಡಿ ವೈ ಬೈ ಡಿ ಎಕ್ಸ್ ಆಗತ್ತೆ ಇದು, ಹಾಗೂ ಇದು 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಆಗತ್ತೆ. ಈಗ y ಅನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗತ್ತೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಇಂಟು 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ y ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಆಗತ್ತೆ. ಕರೆಕ್ಟಾ? ಈಗ ಇದನ್ನ ರಿಅರೇಂಜ್ ಮಾಡ್ಕೊಳ್ತೀನಿ. ಅವಾಗ 1 ಮೈನಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವೈ. ಹಾಗಾಗಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು y by 1 minus y. y by 1 minus y ನಮಗೆ ಆಪ್ಷನ್ ಸಿ ಅಲ್ಲಿ ಸಿಕ್ಕಿದೆ. ಸಿಂಪಲ್. Okay, next problem. The derivative of e power x cube with respect to log x. ಇಲ್ಲಿ ಎರಡು ಪ್ಯಾರಾಮೀಟರ್ ಕೊಟ್ಟಿದ್ದಾರೆ. ಒಂದು e power x cube, ಇನ್ನೊಂದು log x. y is equal to e power x cube ಅಂತ ತಗೊಳ್ತೀನಿ, z is log x ಅಂತ ತಗೊಳ್ತೀನಿ. ಸೊ y dash ಏನಾಗುತ್ತೆ, ಆರ್ ಡಿ ವೈ ಬೈ ಡಿ ಎಕ್ಸ್. ಇದು ಎಕ್ಸ್ ಇ ಪವರ್ ಎಕ್ಸ್ ಕ್ಯೂಬ್ ಹಾಗೆ ಉಳಿಯುತ್ತೆ. ಎಕ್ಸ್ ಕ್ಯೂಬ್ ಇಸ್ ನಥಿಂಗ್ ಬಟ್ 3x ಸ್ಕ್ವೇರ್ ಆಗತ್ತೆ. ಕರೆಕ್ಟಾ? ಎಕ್ಸ್ ಡಿರೈವೇಟಿವ್ 1. ಇನ್ನು ಡಿ ಝೆಡ್ ಬೈ ಡಿ ಎಕ್ಸ್ ಏನಾಗುತ್ತೆ, 1 ಬೈ ಎಕ್ಸ್ ಆಗುತ್ತೆ. ಕರೆಕ್ಟಾ? ಈಗ ಡಿ ವೈ ಬೈ ಡಿ ಝೆಡ್ ಅಂದ್ರೆ ಡಿ ವೈ ಬೈ ಡಿ ಎಕ್ಸ್ 3x ಸ್ಕ್ವೇರ್ ಇ ಪವರ್ ಎಕ್ಸ್ ಕ್ಯೂಬ್, ಇದು 1 ಬೈ ಎಕ್ಸ್, ಎಕ್ಸ್ ಬೈ 1 ಆಗತ್ತೆ. ಅಂದ್ರೆ 3x ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಆಗತ್ತೆ. ಸೊ 3x ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಅಂದ್ರೆ 3x ಅಂದ್ರೆ 3x ಕ್ಯೂಬ್ ಆಗತ್ತೆ. 3x ಕ್ಯೂಬ್ ಇದು ಇಂಟು ಇ ಪವರ್ ಎಕ್ಸ್ ಕ್ಯೂಬ್. ಹಾಗಾಗಿ ನಮ್ಗೆ ಇದು ಆಪ್ಷನ್ ಸಿ ಅಲ್ಲಿದೆ. ಆಪ್ಷನ್ ಸಿ ಇಸ್ ಅವರ್ ಆನ್ಸರ್. ಪ್ಯಾರಾಮೆಟ್ರಿಕ್ ಇದೆ ಇದು. ಎರಡು ಫಂಕ್ಷನ್ ಕೊಟ್ಟಿದ್ದಾರೆ. ಎರಡು ಫಂಕ್ಷನ್ ಅನ್ನ ಡಿರೈವೇಟಿವ್ ಆಫ್ ಇ ಪವರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಲಾಗ್ ಎಕ್ಸ್ ಅಂತ ಕೇಳಿದ್ದಾರೆ. ಅಂದ್ರೆ ಡಿ ವೈ ಬೈ ಡಿ ವಿತ್ ರೆಸ್ಪೆಕ್ಟ್ ಟು ಲಾಗ್ ಎಕ್ಸ್, ಡಿ ವೈ ಬೈ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಲಾಗ್ ಎಕ್ಸ್ ಅಂತ ಕೇಳಿದ್ದಾರೆ. ಓಕೆನಾ? ಇದನ್ನ ಝೆಡ್ ಅಂತ ತಗೊಳ್ತೀನಿ, ಯಾಕೆಂದ್ರೆ ಇದು ಲಾಗ್ ಎಕ್ಸ್ ಇದೆ. ಹಾಗಾಗಿ ನಾನು ಫಸ್ಟ್ ಡಿ ವೈ ಬೈ ಡಿ ಎಕ್ಸ್ ಮಾಡಿದೆ, ಆಮೇಲೆ ಡಿ ಝೆಡ್ ಬೈ ಡಿ ಎಕ್ಸ್. ಝೆಡ್ ವ್ಯಾಲ್ಯೂ ಏನಿದೆ ಲಾಗ್ ಎಕ್ಸ್ ಇದೆ, ವೈ ವ್ಯಾಲ್ಯೂ ನಮ್ಗೆ ಇ ಪವರ್ ಎಕ್ಸ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ, ಅದನ್ನೇ ಮಾಡಿದೀವಿ ಸಪರೇಟ್ ಆಗಿ. ಸೊ ವಿತ್ ರೆಸ್ಪೆಕ್ಟ್ ಟು ಇದು ವೈ, ಹಾಗಾಗಿ ಇದು ಝೆಡ್ ಡಿ ವೈ ಬೈ ಡಿ ಝೆಡ್. ಡಿ ವೈ ಬೈ ಡಿ ಝೆಡ್ ಅಂದ್ರೇನು, ಡಿ ವೈ ಬೈ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಝೆಡ್ ಬೈ ಡಿ ಎಕ್ಸ್ ಅಷ್ಟೇ, ಸಿಂಪಲ್. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. ಇದೆಲ್ಲ ಅದೇ ತರದ್ ಕ್ವೆಶನ್ಸ್ ಇದೆ.
ಡಿರೈವೇಟಿವ್ ಆಫ್ ಎಫ್ ಆಫ್ ಟ್ಯಾನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಜಿ ಆಫ್ ಸೀಕೆಂಟ್ ಎಕ್ಸ್ ಅಂದ್ರೆ ಈ ಎಫ್ ಆಫ್ ಟ್ಯಾನ್ ಎಕ್ಸ್ ಬೈ ಜಿ ಆಫ್ ಸೀಕೆಂಟ್ ಎಕ್ಸ್ ಇದನ್ನ ಡಿರೈವೇಟಿವ್. ಓಕೆನಾ, ನಾವು 1/1 ಫಂಕ್ಷನ್ ಮಾಡೋಣ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಟ್ಯಾನ್ ಎಕ್ಸ್ ಮಾಡೋಣ. ಓಕೆನಾ, ಸೊ ಎಫ್ ಆಫ್ ಟ್ಯಾನ್ ಎಕ್ಸ್ ಏನಾಗುತ್ತೆ ಡಿರೈವೇಟಿವ್ ಎಫ್ ಡ್ಯಾಶ್ ಆಫ್ ಟ್ಯಾನ್ ಎಕ್ಸ್ ಆಗುತ್ತೆ. ಹಾಗೂ ಟ್ಯಾನ್ ಎಕ್ಸ್ ಡಿರೈವೇಟಿವ್ ಏನಾಗುತ್ತೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಈಗ ಎಟ್ ಎಕ್ಸ್ ಇಸ್ ಈಕ್ವಲ್ ಟು π/4 π/4 ಏನಾಗುತ್ತೆ ಇದು ಟ್ಯಾನ್ π/4 1 ಆಗುತ್ತೆ. ಸೊ ಎಫ್ ಆಫ್ 1 ಸೀಕೆಂಟ್ ಸ್ಕ್ವೇರ್ π/4 ಆಗುತ್ತೆ. ಕರೆಕ್ಟಾ? ಸೀಕೆಂಟ್ ಸ್ಕ್ವೇರ್ π/4 ಅಂದ್ರೆ ಸೀಕೆಂಟ್ π/4 ಇಸ್ √2. ಹಾಗಾಗಿ ಎಫ್ ಡ್ಯಾಶ್ ಆಫ್ 1 ಇಂಟು √2 ಸ್ಕ್ವೇರ್ ಆಗತ್ತೆ. ಯಾಕೆಂದ್ರೆ ಸಿನ್ಸ್ ಸೀಕೆಂಟ್ π/4 ಇಸ್ √2. ಓಕೆ, ಈಗ ಎಫ್ ಡ್ಯಾಶ್ ಆಫ್ 1 ಈಸ್ ನಥಿಂಗ್ ಬಟ್ 2, √2 ಸ್ಕ್ವೇರ್ ಇಸ್ 2, ಹಾಗಾಗಿ ಇದು 4 ಆಯ್ತು. ಇನ್ನೀಗ ಡಿ ಬೈ ಡಿ ಎಕ್ಸ್ ಆಫ್ ಜಿ ಆಫ್ ಸೀಕೆಂಟ್ ಎಕ್ಸ್. ಹೌದಾ, ಇದೇನಾಗತ್ತೆ ಜಿ ಡ್ಯಾಶ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಡಿರೈವೇಟಿವ್ ಏನಾಗುತ್ತೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಆಗುತ್ತೆ. ಹೌದಾ, ಈಗ ಎಟ್ ಎಕ್ಸ್ ಇಸ್ ಈಕ್ವಲ್ ಟು π/4 ಏನಾಗುತ್ತೆ ಜಿ ಡ್ಯಾಶ್ ಆಫ್ ಸೀಕೆಂಟ್ π/4 ಇದು ಸೀಕೆಂಟ್ π/4 ಟ್ಯಾನ್ π/4. ಹೌದಾ, ಈಗ ಜಿ ಡ್ಯಾಶ್ ಸೆಕೆಂಡ್ π/4 ನಾವು ಆಲ್ರೆಡಿ ಹೇಳಿದೀವಿ √2. ಸೊ ಜಿ ಡ್ಯಾಶ್ ಆಫ್ √2 ಇಂಟು √2 ಟ್ಯಾನ್ π/4 1. ಜಿ ಡ್ಯಾಶ್ ಆಫ್ √2 ಅಂದ್ರೆ 4 √2 ಆಯ್ತು. ಹೌದಾ, ಈಗ ಇದನ್ನ ಫೈಂಡ್ ಔಟ್ ಮಾಡೋಣ. ಅಂದ್ರೆ ಡಿರೈವೇಟಿವ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಟ್ಯಾನ್ ಎಕ್ಸ್ ಬೈ ಜಿ ಟ್ಯಾನ್ ಎಕ್ಸ್ ಅಲ್ಲ ಜಿ ಸೀಕೆಂಟ್ ಎಕ್ಸ್ ಅಲ್ವಾ, ಏನಾಗುತ್ತೆ ಇದು 4/4√2 ಆಯ್ತು. ಹೌದಾ, ಸೊ ವಿಚ್ ಇಸ್ ನಥಿಂಗ್ ಬಟ್ 1/√2. 4 ಕ್ಯಾನ್ಸಲ್, 1/√2 ನಮಗೆ ಆಪ್ಷನ್ ಎ ಅಲ್ಲಿದೆ. ಸಿಂಪಲ್. ಸೊ 1/√2 is our answer. ಪ್ಯಾರಾಮೆಟ್ರಿಕ್ ಫ್ರಮ್ ಇದೆಲ್ಲ ಪ್ರತಿ ಒಂದು ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಆ ವ್ಯಾಲ್ಯೂಸ್ ಏನಿದೆ ಅದನ್ನ ಮಾಡಿ ಅದನ್ನ ನೆಕ್ಸ್ಟ್ ಮತ್ತೆ ನಾವು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು. ನಾವಿಲ್ಲಿ ಮಾಡಿದೀವಲ್ಲ ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಟ್ಯಾನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಜಿ ಆಫ್ ಸೆಕೆಂಡ್ ಎಕ್ಸ್ ಅಂದ್ರೆ ಡಿ ಬೈ ಡಿ ಎಕ್ಸ್ ಮತ್ತೆ ಕೂಡ ಡಿ ಬೈ ಡಿ ಎಕ್ಸ್ ಇದು ಕ್ಯಾನ್ಸಲ್ ಆಗುತ್ತೆ, ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ. ಈಗ ಇಲ್ಲಿ ಹೇಗೆ ಅಂದ್ರೆ ಇದು ಡಿ ವೈ ಬೈ ಡಿ ಎಕ್ಸ್ ಅಂತ ಇದ್ರೆ ಇದು ಡಿ ವೈ ಬೈ ಡಿ ತೀಟಾ ಬೈ ಡಿ ಎಕ್ಸ್ ಬೈ ಡಿ ತೀಟಾ ಅಂತ ಆದ್ರೆ ಇದು ಹೇಗಾಗತ್ತೆ ಅಂದ್ರೆ ಡಿ ವೈ ಬೈ ಡಿ ತೀಟಾ ಇಂಟು ಡಿ ತೀಟಾ ಬೈ ಡಿ ಎಕ್ಸ್ ಅಂತ ಆಗತ್ತೆ. ಸೊ ಡಿ ತೀಟಾ ಕ್ಯಾನ್ಸಲ್ ಆದ್ರೆ ಡಿ ವೈ ಬೈ ಡಿ ಎಕ್ಸ್ ಆಗತ್ತೆ. ಓಕೆನಾ, ಸೊ ಅದಕ್ಕೆ ನಾವು ಇದು ಒಂದು ಫಂಕ್ಷನ್ ಇದನ್ನ ಸಪರೇಟ್ ಡಿರೈವೇಟಿವ್ ಮಾಡೋದು, ಇಲ್ಲಿ ಸಪರೇಟ್ ಡಿರೈವೇಟಿವ್ ಮಾಡೋದು. ಸೊ ಅವಾಗ ನಮ್ಗೆ ಡಿ ವೈ ಬೈ ಡಿ ಎಕ್ಸ್ ಅಂತ ಸಿಗತ್ತೆ. ಅದನ್ನ ನಾವಿಲ್ಲಿ ಮಾಡಿದೀವಿ, ಒಂದು ಸಪರೇಟ್ ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡಿದೀವಿ, ಇನ್ನೊಂದು ಫಂಕ್ಷನ್ ಅನ್ನ ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡಿದೀವಿ. ಎರಡು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ ಅಂಡ್ ಎರಡು ಬೇರೆ ಬೇರೆ ಫಂಕ್ಷನ್ ಇದೆ ಎಫ್ ಅಂಡ್ ಜಿ. ಓಕೆನಾ, ಇನ್ನೊಂದು ಕ್ಲಾಸ್ ಅವ್ರು ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇನ್ನೊಂದು ಕ್ಲಾಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಎಫ್ ಡ್ಯಾಶ್ ಆಫ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಜಿ ಡ್ಯಾಶ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಸಿಗ್ತಾ ಇದೆ ಆನ್ಸರ್. ಸೊ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಮಾಡಿದ್ರೆ 1/√2 ಅಂತ ಸಿಗತ್ತೆ.
ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಇಫ್ ಎಫ್ ಆಫ್ 1 is 1, ಎಫ್ ಡ್ಯಾಶ್ ಆಫ್ 1 ಅಂದ್ರೆ 3, ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಓಕೆ, ಎಫ್ ಆಫ್ 1 ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಫ್ ಡ್ಯಾಶ್ ಆಫ್ 1 ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆನಾ? ಈಗ ನಾವು ಡಿರೈವೇಟಿವ್ ಮಾಡ್ಬೇಕು. ಫಸ್ಟ್ ಇದಕ್ಕೆ ಡಿರೈವೇಟಿವ್ ಮಾಡೋಣ. 1 by 1 ಟರ್ಮ್ ಮಾಡೋಣವಾ? ನಾನು ಇದನ್ನ ಫಸ್ಟ್ ಮಾಡ್ತೀನಿ, 1 ಅಂತ ತಗೊಳ್ತೀನಿ, ಇದನ್ನ 2 ಅಂತ ತಗೊಳ್ತೀನಿ. ಓಕೆನಾ? ಈಗ 1 ಹಾಗೂ 2 ನ ಸಾಲ್ವ್ ಮಾಡೋಣ. ಸಪರೇಟ್ ಆಗಿ ನಾನು ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಏನಿಲ್ಲ, ಕನ್ಫ್ಯೂಷನ್ ಆಗೋದು ಬೇಡ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಓಕೆನಾ? ಒನ್ಸ್ ಅಗೇನ್ ಅಂತ ಹೇಳೋದು ತಪ್ಪತ್ತ ಅವಾಗ ಅಲ್ವಾ? ಈಗ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್, ಕರೆಕ್ಟಾ? ಅಂದ್ರೆ ಇದು ಎಫ್ ಡ್ಯಾಶ್ ಆಫ್, ಇದು ಎಫ್ ಡ್ಯಾಶ್ ಆಗತ್ತೆ, ಇದು ಹಾಗೆ ಉಳಿಯುತ್ತೆ. ಅಂದ್ರೆ ಎಫ್ ಆಫ್ ಎಕ್ಸ್ ಆಗತ್ತೆ, ಕರೆಕ್ಟಾ? ಮತ್ತೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಯಾಕೆ? ಎಫ್ ಆಫ್ ಎಕ್ಸ್ ಅಂತ ಇದ್ರೆ ಎಕ್ಸ್ ಡಿಫ್ರೆನ್ಶಿಯೇಟ್. ಈಗ ಈ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ? ಎಫ್ ಡ್ಯಾಶ್ ಆಫ್ ಎಫ್ ಆಫ್ ಎಕ್ಸ್ ಆಗತ್ತೆ, ಕರೆಕ್ಟಾ? ಈಗ ಎಕ್ಸ್ ನ ಒಳಗೆ ಇನ್ನೊಂದು ಎಕ್ಸ್ ಇದೆ ಅಂತಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ನಥಿಂಗ್ ಬಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ಈಗ ಅರ್ಥ ಆಗಿದ್ಯಾ? ಇದು ಹೇಗಿದೆ ಅಂದ್ರೆ, ಫಸ್ಟ್ ಎಫ್ ಆಫ್ ಎಕ್ಸ್ ಮಾಡಿದೆ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ, ಎಫ್ ಆಫ್ ಎಕ್ಸ್. ಮತ್ತೆ ಎಕ್ಸ್ ಕೂಡ ಮತ್ತೆ ಎಫ್ ಆಫ್ ಎಕ್ಸ್ ಅಂದ್ರೆ ಎಫ್ ಆಫ್ ಎಕ್ಸ್ ಇದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಮಾಡಿದೀನಿ. ಮತ್ತೆ ಆ ಎಕ್ಸ್ ಗೆ ಎಫ್ ಆಫ್ ಎಕ್ಸ್ ಇದೆ, ಅದನ್ನ ಎಫ್ ಡ್ಯಾಶ್ ಆಫ್ ಎಕ್ಸ್. ಅದಾಯ್ತಾ? ಸಿಂಪಲ್ ಇದೆ. ಈಗ ಇದಕ್ಕೆ ನಾನು ವ್ಯಾಲ್ಯೂ ಹಾಕೊಂಡು ಹೋಗ್ತೀನಿ. ಎಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಎಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಏನಾಗುತ್ತೆ? ಇದು ಎಫ್ ಡ್ಯಾಶ್ ಆಫ್ ಎಫ್ ಆಫ್ 1 ಆಯ್ತು, ಹೌದಾ? ಎಫ್ ಡ್ಯಾಶ್ ಆಫ್ ಎಫ್ ಆಫ್ 1 ಎಫ್ ಡ್ಯಾಶ್ ಆಫ್ 1 ಆಯ್ತು. ಈಗ ಎಫ್ ಆಫ್ 1 ನಮ್ಗೆ 1 ಅಂತ ಗೊತ್ತು, ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಫ್ ಡ್ಯಾಶ್ ಆಫ್ ಎಫ್ ಆಫ್ 1 ಅಂತ ಆಗತ್ತೆ. ಎಫ್ ಆಫ್ 1 ಗೆ ಎಫ್ ಆಫ್ 1 ವ್ಯಾಲ್ಯೂ ಇದೆ, ಸೊ ಎಫ್ ಡ್ಯಾಶ್ ಆಫ್ 1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮತ್ತೆ ಎಫ್ ಆಫ್ 1 ಬರುತ್ತೆ ನನಗೆ, ಇಂಟು ಎಫ್ ಡ್ಯಾಶ್ ಆಫ್ 1 ಅಂತ ಬರುತ್ತೆ. ಇಲ್ಲಿ ಎಫ್ ಡ್ಯಾಶ್ ಆಫ್ 1 ಅಂದ್ರೆ 3 ಅಂತ ಇದೆ. ಈಗ ಮತ್ತೆ ಎಫ್ ಆಫ್ 1 ವ್ಯಾಲ್ಯೂ 1 ಇದೆ, ಸೊ ಎಫ್ ಡ್ಯಾಶ್ ಆಫ್ 1 ವ್ಯಾಲ್ಯೂ 3 ಇದೆ, ಇದು 3 ಇದೆ. ಈಗ ಇದು 3 ಇಂಟು 3, ಸೊ 3 3s 9, 9 3s 27 ಆಗತ್ತೆ, ಕರೆಕ್ಟಾ? ಈಗ ಸೆಕೆಂಡ್ ಟರ್ಮ್ ಏನಿದೆ? ಎಫ್ ಆಫ್ ಎಕ್ಸ್ ಸ್ಕ್ವೇರ್, ಕರೆಕ್ಟಾ? ಡಿ ಬೈ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಇದೇನಾಗತ್ತೆ? ಎಕ್ಸ್ ಸ್ಕ್ವೇರ್ ಅಂತ ಇದ್ರೆ 2 ಇಂಟು ಎಫ್ ಆಫ್ ಎಕ್ಸ್, ಮತ್ತೆ ಎಕ್ಸ್ ಡಿರೈವೇಟಿವ್ ಏನಿದೆ? ಎಫ್ ಡ್ಯಾಶ್ ಆಫ್ ಎಕ್ಸ್, ಕರೆಕ್ಟಾ? ಈಗ 2 ಟೈಮ್ಸ್ ಎಫ್ ಆಫ್ 1 ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಆದ್ರೆ 2 ಟೈಮ್ಸ್ ಎಫ್ ಆಫ್ 1 ಇಂಟು ಎಫ್ ಡ್ಯಾಶ್ ಆಫ್ 1 ಆಗತ್ತೆ, ವಿಚ್ ಮೀನ್ಸ್ 2 ಇಂಟು 1 ಇಂಟು 3 ಈಸ್ 6. ಈಗ ಡಿರೈವೇಟಿವ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ 1 ಪ್ಲಸ್ 2, ಕರೆಕ್ಟಾ? ಸೊ ಡಿ ಬೈ ಡಿ ಎಕ್ಸ್ ಆಫ್ 1 ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ 2. ಸೊ ಡಿ ಬೈ ಡಿ ಎಕ್ಸ್ ಆಫ್ 1 ಗೆ ನಮ್ಗೆ 27 ಅಂತ ಸಿಕ್ಕಿದೆ, 27 ಪ್ಲಸ್ 6 ಅಂತ ಸಿಕ್ಕಿದೆ. ಸೊ 27 ಪ್ಲಸ್ 6 ಈಸ್ ಎಷ್ಟು? 33 ನಮ್ಗೆ ಆಪ್ಷನ್ ಬಿ ಅಲ್ಲಿ ಇದೆ.
ಆಪ್ಷನ್ ಬಿ ಇಸ್ ದ ಆನ್ಸರ್. ನಾನು ಫಸ್ಟ್ ಇದನ್ನ 1 ಅಂತ ತಗೊಂಡೆ, ಡಿರೈವೇಟಿವ್ ಆಫ್ 1, ಡಿರೈವೇಟಿವ್ ಆಫ್ 2, 1 + 2 ಇಷ್ಟು ಫಂಕ್ಷನ್ದು ಡಿರೈವೇಟಿವ್ ಕೇಳಿರೋದು ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ವಾ. ಕನ್ಫ್ಯೂಷನ್ ಆಗೋದಕ್ಕೆ ನಾನು ಇದನ್ನ ಫಸ್ಟ್ ಟರ್ಮ್, ಇದನ್ನ ಸೆಕೆಂಡ್ ಟರ್ಮ್ ಅಂತ. ಇದು ಆಕ್ಚುಲಿ ಪ್ಯಾರಾಮೆಟ್ರಿಕ್ ಅಲ್ಲ, ಇದು ಡೈರೆಕ್ಟ್ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇರೋದು. ಇಲ್ಲಿ ಫಂಕ್ಷನ್ ಜಾಸ್ತಿ ಇರೋದ್ರಿಂದ, ಮಲ್ಟಿಪಲ್ ಫಂಕ್ಷನ್ಸ್ ಇರೋದ್ರಿಂದ ಇದನ್ನ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಅಂತ ತಗೊಂಡು ನಾವಿಲ್ಲಿ ಡಿಫ್ರೆನ್ಸಿಯೇಷನ್ ಮಾಡಿದೀವಿ, ಡಿರೈವೇಟಿವ್ ತೆಗ್ದಿದೀವಿ. ಫಸ್ಟ್ ಫಂಕ್ಷನ್ ಏನಿದೆ, ಎಫ್ ಆಫ್ ಎಕ್ಸ್ ಇದೆ. ಇದು ಹೇಗಂದ್ರೆ ಫಂಕ್ಷನ್ ಒಳಗಡೆ ಫಂಕ್ಷನ್ ಇದ್ದಾಗ ಅಲ್ವಾ. ಸೊ ಫಸ್ಟ್ ಹೊರಗಿನ ಫಂಕ್ಷನ್ಗೆ ಡಿರೈವೇಟಿವ್ ತಗೊಳ್ತೀವಿ, ಒಳಗಿನ ಫಂಕ್ಷನ್ ಹಾಗೆ ಉಳಿಯುತ್ತೆ. ನೆಕ್ಸ್ಟ್ ಒಳಗಿನ ಫಂಕ್ಷನ್, ಈ ಒಳಗಿನ ಫಂಕ್ಷನ್ ಅಲ್ಲಿ ಇನ್ನೊಂದು ಫಂಕ್ಷನ್ ಇರೋದ್ರಿಂದ ಫಸ್ಟ್ ಫಂಕ್ಷನ್ ಏನಿದೆ ಅದಕ್ಕೆ ಡಿಫರೆನ್ಸಿಯೇಷನ್ ಮಾಡಿದೀವಿ. ಅದಾಗಿ ಮತ್ತೆ ಒಂದು ಫಂಕ್ಷನ್ ಇದೆಯಲ್ಲ, ಆ ಫಂಕ್ಷನ್ ಡಿಫರೆನ್ಸಿಯೇಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಮಾಡಿದ್ವಿ. ಈಗ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ವ್ಯಾಲ್ಯೂ ಹಾಕಿದಾಗ ಎಫ್ ಡ್ಯಾಶ್ ಆಫ್ 1 ಗೆ ವ್ಯಾಲ್ಯೂ ಇದೆ, ಎಫ್ ಆಫ್ 1ಗೂ ವ್ಯಾಲ್ಯೂ ಇದೆ. ಎಫ್ ಆಫ್ 1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮತ್ತೆ ಎಫ್ ಡ್ಯಾಶ್ ಆಫ್ 1 ಅಂತ ಸಿಗುತ್ತೆ. ಕರೆಕ್ಟಾ? ಆ ಎಫ್ ಡ್ಯಾಶ್ ಆಫ್ 1 ಗೆ ವ್ಯಾಲ್ಯೂ ಇದೆ, ಇಲ್ಲಿ ಎಫ್ ಆಫ್ 1 ಆಯ್ತು. ಈ ಎಫ್ ಆಫ್ 1 ವ್ಯಾಲ್ಯೂ ಹಾಕಿದಾಗ ಮತ್ತೆ ಎಫ್ ಡ್ಯಾಶ್ ಆಫ್ 1 ಆಯ್ತು, ಅದಕ್ಕೂ ವ್ಯಾಲ್ಯೂ ಇದೆ. ಸೊ ಪ್ರತಿ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಆನ್ಸರ್ 27 ಅಂತ ಸಿಕ್ಕಿತ್ತು. ಕರೆಕ್ಟಾ? ಈಗ ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಅಂತ ತಗೊಂಡಿದೀವಿ, ಯಾಕಂದ್ರೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ವಾ. ಈಗ ಸೆಕೆಂಡ್ ಟರ್ಮ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್, ಇದು ಹೇಗಿದೆ, ಎಕ್ಸ್ ಸ್ಕ್ವೇರ್ ಅಂತ ಇದೆ. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನು 2 ಇಂಟು ಎಕ್ಸ್, ಮತ್ತೆ ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಹಾಗಾಗಿ 2 ಇಂಟು ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್. ಇಲ್ಲಿ ಫಂಕ್ಷನ್ ಇಲ್ದೇ ಇದ್ದಿದ್ರೆ ಬರೀ ಎಕ್ಸ್ ಸ್ಕ್ವೇರ್ ಇದ್ರೆ 2x ಮಾತ್ರ ಆನ್ಸರ್ ಆಗ್ತಿತ್ತು, ಯಾಕಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ನಮ್ಗೆ 1 ಇದೆ ಅಲ್ವಾ, ಅದಕ್ಕೆ. ಸೊ 2 ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಇದು 2 ಇಂಟು ಎಫ್ ಆಫ್ 1 ಇಂಟು ಎಫ್ ಡ್ಯಾಶ್ ಆಫ್ 1. ಕರೆಕ್ಟಾ? ಈಗ ಇದು 2 ಇಂಟು 1 ಇಂಟು 3 ವಿಚ್ ಇಸ್ ಈಕ್ವಲ್ ಟು 6. ಈಗ ಫಸ್ಟ್ ಅಪ್ಲಿಕೇಶನ್, ಫಸ್ಟ್ ಟರ್ಮ್ ಮತ್ತೆ ಸೆಕೆಂಡ್ ಟರ್ಮ್ ಅನ್ನ ಆಡ್ ಮಾಡಿದಾಗ ನಮ್ಗೆ 33 ಅಂತ ಸಿಕ್ತು. ಸೊ ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. Next question. If y is equal to x power sin x plus sin x power x, then find the value of the derivative at x is equal to pi by 2. Okay. So, ನಾವು ಇದನ್ನ u ಅಂತ ತಗೊಂಡು ಇದನ್ನ v ಅಂತ ತಗೊಂಡು ಸಾಲ್ವ್ ಮಾಡೋಣ. ಓಕೆನಾ? ಸಾಧ್ಯ ಆದ್ರೆ ಈ ಸ್ಲೈಡ್ ಅಲ್ಲಿ ಮುಗಿಸ್ತೀನಿ, ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಲೈಡ್ ಹೋಗ್ತೀನಿ. ಸೊ ನನ್ ಜೊತೆಗೆ ಬರ್ಕೋಬೇಕು ನೀವು, ಇಲ್ಲ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ, 2 minutes ವೇಟ್ ಮಾಡ್ತೀನಿ, ಬರ್ಕೊಳ್ಳಿ. ಓಕೆನಾ? ಈಗ ನಾನು u ಅಂದ್ರೆ ಎಕ್ಸ್ ಪವರ್ ಸೈನ್ ಎಕ್ಸ್ ಅಂತ ತಗೊಳ್ತೀನಿ. ಈ ಪವರ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಲಾಗ್ ತಗೋಬೇಕು, ಹಾಗಾಗಿ ಲಾಗ್ u ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪವರ್ ಸೈನ್ ಎಕ್ಸ್. ಈಗ
ಲಾಗ್ ಎ ಪವರ್ ಎಂ ಇದ್ರೆ ಎಂ ಲಾಗ್ ಎ ಅಂತ ಬರ್ಕೊಳಕ್ಕಾಗತ್ತಲ್ವಾ. ಸೊ ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್, ಇದು ಲಾಗ್ ಯು. ನಾನೀಗ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀನಿ, ವಿಚ್ ಮೀನ್ಸ್ 1/y ಇಂಟು ಡಿ ಯು ಬೈ ಡಿ ಎಕ್ಸ್ ಆಯ್ತು. ಕರೆಕ್ಟಾ? ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈಗ ಇದು ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/x ಪ್ಲಸ್ ಲಾಗ್ ಎಕ್ಸ್ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಅಲ್ವಾ? ಓಕೆ, ಇದೇನಾಗತ್ತೆ, ಡಿ ಯು ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವೈ, ಈ ಕಡೆ ಹೋದ್ರೆ ವೈ ಇಂಟು ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಈ ತರ ಬರೀತೀನಿ, ಕನ್ಫ್ಯೂಷನ್ ಆಗಲ್ಲ ಅದಕ್ಕೆ. ಓಕೆನಾ? ಎಕ್ಸ್ ಇಸ್ ಈಕ್ವಲ್ ಟು π/2 ಇದೆ. ನಾವ್ ಈಗ ವೈ ಅಲ್ಲ, ಇದು ಯು ಆಗ್ಬೇಕಲ್ವಾ? ಸಾರಿ ಯು. ಯು ಏನಿದೆ, ಯು ಈಸ್ ನಥಿಂಗ್ ಬಟ್ ಎಕ್ಸ್ ಪವರ್ ಸೈನ್ ಎಕ್ಸ್ ಆಯ್ತು, ಇಂಟು ಸೈನ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಈಗ ಎಟ್ ಎಕ್ಸ್ ಇಸ್ ಈಕ್ವಲ್ ಟು π/2 ಏನಾಗತ್ತೆ, π/2 ಸೈನ್ π/2 ಅಂದ್ರೆ 1 ಆಯ್ತು ಅಲ್ವಾ? ಸೈನ್ π/2. ಈಗ ಸೈನ್ π/2 ಬೈ π/2 ಆಯ್ತು, ಹೌದಾ? ಪ್ಲಸ್ ಕಾಸ್ π/2 ಇನ್ನು ಲಾಗ್ π/2. ಕಾಸ್ π/2 0, ಸೊ ಲಾಗ್ π/2 ಟೆನ್ಷನ್ ಇಲ್ಲ. ಈಗ ಇದೇನಾಗತ್ತೆ, ಸೈನ್ π/2 ಅಂದ್ರೆ 1, ಸೊ π/2 1/π/2 ಆಯ್ತು, ಪ್ಲಸ್ 0 ಅಂದ್ರೆ π/2 ಇದು 2/π ಆಗತ್ತೆ, ಇಂಟು 2/π ವಿಚ್ ಇಸ್ ಈಕ್ವಲ್ ಟು 1 ಆಯ್ತು. ಕರೆಕ್ಟಾ? ಇನ್ನೀಗ ವಿ is equal to sin x whole power x. So log v is equal to log sin x whole power x. So ಇದನ್ನ x into log sin x ಅಂತ ತಗೊಳ್ಳಿ. ಕರೆಕ್ಟಾ? ಈಗ ಡಿಫ್ರೆನ್ಸಿಯೇಷನ್ with respect to x, 1/v dv by dx ಪ್ಲಸ್ ಅಲ್ಲ ಇಸ್ ಈಕ್ವಲ್ ಟು ಇದು 1, ಎಕ್ಸ್ದು 1 ಆಗತ್ತೆ, ಲಾಗ್ ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಬೈ ಸೈನ್ ಎಕ್ಸ್, ಲಾಗ್ ಸೈನ್ ಎಕ್ಸ್ 1/sin x, ಸೈನ್ ಎಕ್ಸ್ದು ಕಾಸ್ ಎಕ್ಸ್. ಹೌದಾ? ಈಗ dv by dx is equal to v into log sin x plus x tan x ಆಯ್ತು ಅಲ್ಲ, cot x ಆಯ್ತು. ಇರೇಸ್ ಮಾಡಿದೆ, ಇಲ್ಲ ಕಾಸ್ ಬೈ ಸೈನ್ ಅಂತಾನೆ ಬರೆಯೋಣ, ನೋ ಪ್ರಾಬ್ಲಮ್. ಯಾಕಂದ್ರೆ ಕಾಸ್ π/2 0 ಆಗತ್ತಲ್ಲ, ಸೊ 0 ಡೈರೆಕ್ಟ್ ಆಗಿ ಬರಿಬಹುದು. ಸೊ ಎಕ್ಸ್ ಕಾಸ್ π/2 ಬೈ ಸೈನ್ π/2, ಸಾರಿ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋದಲ್ವಾ? ಸೊ ಅದು ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಆಯ್ತು. ಓಕೆ, ಈಗ ವಿ ಈಸ್ ಸೈನ್ ಎಕ್ಸ್ ಹೋಲ್ ಪವರ್ ಎಕ್ಸ್. ನೆಕ್ಸ್ಟ್ ಲಾಗ್ sin x plus x cos x by sin x. ಓಕೆ, ಈಗ x is equal to π/2 ಅಲ್ವಾ?
ಈಗ sin x sin pi by 2 power pi by 2 into log of sin pi by 2 plus x cos ಅಲ್ಲ ಇದು pi by 2 into cos pi by 2 by sin pi by 2. ಹಾಗಾಗಿ ಇದು 1 power pi by 2. ಸೊ log 1 ವ್ಯಾಲ್ಯೂ 0 ಆಗುತ್ತೆ, ಇದು 0 ಆಗುತ್ತೆ. ಸೊ ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 is 0. ಈಗ y is equal to u plus v. Y is equal to u plus v. So dy by dx is equal to du by dx plus dv by dx ಅಲ್ವಾ? du by dx ಎಷ್ಟು? du by dx is 1. ಇಲ್ಲಿದೆ 1 plus 0 is equal to 1. Option C. Option C is the correct answer. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. If y is equal to 1 plus x square tan inverse x minus x, then dy by dx. ಈ ಫಸ್ಟ್ ಟರ್ಮ್ ಇದೆಯಲ್ಲ, u ಇಂಟು ವಿ ಫಾರ್ಮಲ್ ಇದೆ. ಸೊ ನಾನು ಫಸ್ಟ್ ಟರ್ಮ್ ನ ಫಸ್ಟ್ ಸಾಲ್ವ್ ಮಾಡ್ತೀನಿ, ಸೆಕೆಂಡ್ ಟರ್ಮ್ ನ ಆಮೇಲೆ ಸಾಲ್ವ್ ಮಾಡ್ತೀನಿ. ಸೊ y is equal to u minus v ಅಂತ ತಗೊಂಡ್ರೆ ಐ ಆಮ್ ಟೇಕಿಂಗ್ ಓನ್ಲಿ u, which is 1 plus x square into tan inverse x ಅಲ್ವಾ, du by dx. ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ tan inverse x ಏನು 1 by 1 plus x square ಅಲ್ವಾ. ಸೊ ಇಂಟು 1 by 1 plus x square plus tan inverse of x into 1 ಅದು 0, x square 2x. ಕರೆಕ್ಟಾ? ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಇದು 1 ಪ್ಲಸ್ ಇದು 0, ಇದು 2x tan inverse x ಆಯ್ತು. ಕರೆಕ್ಟಾ? ಈಗ
ಇನ್ನು ವಿ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಅಂತ ತಗೊಂಡ್ರೆ ಯು ಪ್ಲಸ್ ಆಫ್ ಮೈನಸ್ ವಿ ನು ತಗೋಬಹುದು. ಈಗ ಡಿ ವಿ ಬೈ ಡಿ ಎಕ್ಸ್ ಏನಾಗುತ್ತೆ, -1 ಆಗತ್ತೆ. ನೆಕ್ಸ್ಟ್ y is equal to u plus v ಅಲ್ವಾ, u plus of minus v ಅಂದ್ರೆ u 1 plus 2x tan inverse x ಆಗುತ್ತೆ. ಇದು -1 ಕರೆಕ್ಟಾ? ಸೊ 1 - 1 0 ಆಯ್ತು. ಈಗ dy by dx ಇದು ನಮಗೆ dy by dx ಅಂದ್ರೆ ಏನಾಗುತ್ತೆ, u ಡ್ಯಾಶ್ ಮತ್ತೆ v ಡ್ಯಾಶ್. ಈಗ ಇದು 2x tan inverse x ಆಯ್ತು. 2x tan inverse x ಎಲ್ಲಿದೆ, ನಮಗೆ ಆಪ್ಷನ್ ಎ ಅಲ್ಲಿದೆ. ಆಪ್ಷನ್ ಎ ಇಸ್ ದ ಆನ್ಸರ್. ಅರ್ಥ ಆಗಿದೆಯಾ? ಯು ಮತ್ತೆ ವಿ ಇದು y is equal to u plus minus v ಅಂತ ಆದ್ರೆ dy by dx ಅಂದ್ರೆ u dash of minus v dash ಅಂತ ಆಗತ್ತೆ. ಕರೆಕ್ಟಾ? ಆರ್ ವಿ is equal to minus x ಅಂತ ತಗೊಂಡ್ರೆ ನಾವು u plus v ಅಂತಾನೆ ಬರೆದಿಟ್ಕೊಳ್ಳೋಣ, ಕನ್ಫ್ಯೂಷನ್ ಬೇಡ. u plus v, ಸೊ v is equal to ಈಗ ಕರೆಕ್ಟ್ ಇದೆ, v is equal to minus x ಅಂತ ತಗೊಂಡ್ರೆ ಇದನ್ನ ಯು, ಇದು ಪ್ಲಸ್ ಆಫ್ ಮೈನಸ್ ಎಕ್ಸ್ ಅಂತ ಮಾಡಿದ್ರೆ ಇದು ವಿ, ಇದು ಯು. ಸೊ ಯು ಡ್ಯಾಶ್ ಮಾಡಿದೀನಿ, ವಿ ಡ್ಯಾಶ್ ಮಾಡಿದೀನಿ, ಯು ಡ್ಯಾಶ್ ವಿ ಡ್ಯಾಶ್ ಅನ್ನ ಆಡ್ ಮಾಡಿದೀನಿ. ಸೊ ಐ ಗಾಟ್ 2x tan inverse x. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. At x is equal to 1, if f of x is equal to x cube minus 1 or 1 less than or equal to x less than or equal to infinity minus x minus infinity less than x less than or equal to 1 is ಈ ಕಂಡೀಷನ್ಗೆ x -1 ಬರುತ್ತೆ ಪ್ರಾಬ್ಲಮ್ ಅಲ್ಲಿ. x -1 ಅಂದ್ರೆ ಇದು ಮೈನಸ್ ಇನ್ಫಿನಿಟಿ ಲೆಸ್ ದನ್ ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು 1. ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗತ್ತೆ, ಇದು ರೈಟ್ ಹ್ಯಾಂಡ್ ಲಿಮಿಟ್ ಆಗತ್ತೆ. ಓಕೆನಾ? ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಲ್ಲಿ ಏನಾಗುತ್ತೆ, ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 1 f of x ಕ್ಲಾಸ್
ಈಗ ಇದನ್ನ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 0 ಎಫ್ ಆಫ್ ಇದು 1 ಮೈನಸ್ ಹೆಚ್ ಅಂತ ತಗೊಳ್ತೇನೆ. 1 ಮೈನಸ್ ಹೆಚ್ ಅಂದ್ರೆ ಎಕ್ಸ್ ಆಗತ್ತೆ, ಕರೆಕ್ಟಾ? ಈಗ ಇದೇನಾಗತ್ತೆ, ಎಕ್ಸ್ ಮೈನಸ್ 1 ಅಂತ ಆದ್ರೆ ವಿಚ್ ಇಸ್ ಲಿಮಿಟ್ ಆಫ್ ಎಕ್ಸ್ ಟೆಂಡಿಂಗ್ ಟು 0 ಎಕ್ಸ್ ಮೈನಸ್ 1 ಆಗತ್ತೆ, ವಿಚ್ ಈಸ್ ಲಿಮಿಟ್ ಎಕ್ಸ್ ಟೆಂಡಿಂಗ್ ಟು 0 ಮೈನಸ್ ಹೆಚ್ ಆಗತ್ತೆ. ಓಕೆನಾ? ಈಗ ಲಿಮಿಟ್ ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗತ್ತೆ. ರೈಟ್ ಹ್ಯಾಂಡ್ ಲಿಮಿಟ್ ಅಲ್ಲಿ ಎಫ್ ಆಫ್ ಎಕ್ಸ್ಗೆ ಫಾರ್ ಹೆಚ್ ಟೆಂಡಿಂಗ್ ಟು 1 ಪಾಸಿಟಿವ್ ವ್ಯಾಲ್ಯೂ ಅಲ್ಲಿ ಅಂದ್ರೆ ಇದೇನಾಗತ್ತೆ, ಲಿಮಿಟ್ ಬರಿಬೇಕು. ಎಫ್ ಆಫ್ ಎಕ್ಸ್ ಬಂತೆ. ಸೊ 1 ಪ್ಲಸ್ ಹೆಚ್ ಏನಂದ್ರೆ 1 ಪ್ಲಸ್ ಹೆಚ್ ಹೋಲ್ ಕ್ಯೂಬ್ ಮೈನಸ್ 1 ಆಯ್ತು. ಇದು ರೈಟ್ ಹ್ಯಾಂಡ್ ಲಿಮಿಟ್ ಅಲ್ಲಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಲ್ಲಿ ಎಕ್ಸ್ ಮೈನಸ್ 1 ಇದೆಯಲ್ಲ, ಸೊ ಎಕ್ಸ್ ಮೈನಸ್ 1 ಮಾಡಿದೆ. ಸೊ ಲಿಮಿಟ್ ಹೆಚ್ ಟೆಂಡಿಂಗ್ ಟು 0 ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಏನಾಗತ್ತೆ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಮೈನಸ್ 1 ಆಗುತ್ತೆ. ಸೊ ಇಲ್ಲಿ ಹೋಯ್ತು, ಹೆಚ್ ಕ್ಯೂಬ್ ಬರುತ್ತೆ. ಸೊ ವೆನ್ ಇಟ್ ಇಸ್ ಸಬ್ಸ್ಟಿಟ್ಯೂಟೆಡ್ 0. ಈಗ at x is equal to 1 ಇಟ್ ಇಸ್ ಕಂಟಿನ್ಯೂಸ್ ಅಲ್ವಾ? ಈಗ ಡಿಫ್ರೆನ್ಶಿಯೇಬಲ್ ನಾನ್ ಡಿಫ್ರೆನ್ಶಿಯೇಬಲ್ ಅಂತ ನೋಡ್ಬೇಕು. ಫಾರ್ ಡಿಫ್ರೆನ್ಶಿಯೇಬಲ್ ಅಂಡ್ ನಾನ್ ಡಿಫ್ರೆನ್ಶಿಯೇಬಲ್ ಅಂದ್ರೆ ದೇರ್ ಫೋರ್ ಇಟ್ ಇಸ್ ಕಂಟಿನ್ಯೂಸ್. ನಮ್ಗೆ ಇಲ್ಲಿ ಡಿಸ್ಕಂಟಿನ್ಯೂಸ್ ಆಪ್ಷನ್ ಮ್ಯಾಚ್ ಆಗಲ್ಲ, ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಇದರಲ್ಲಿ ಡಿಫ್ರೆನ್ಶಿಯೇಬಲ್ ನಾನ್ ಡಿಫ್ರೆನ್ಶಿಯೇಬಲ್ ಅಂತ ನೋಡ್ಬೇಕಾಗಿರೋದು. ಫಾರ್ ಡಿಫ್ರೆನ್ಶಿಯೇಬಲ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಲ್ಲಿ ಏನಾಗುತ್ತೆ, ಲಿಮಿಟ್ ಹೆಚ್ ಟೆಂಡಿಂಗ್ ಟು 0 ಎಫ್ ಆಫ್ 1 ಮೈನಸ್ ಹೆಚ್ ಮೈನಸ್ ಎಫ್ ಆಫ್ 1 ಬೈ ಹೆಚ್ ಬೈ ಮೈನಸ್ ಹೆಚ್ ಆಗುತ್ತೆ, ಕರೆಕ್ಟಾ? ಸೊ ವಿಚ್ ಈಸ್ h tending to 0 f of 1 ಬರುತ್ತೆ. f of 1 minus 1 ಅಂದ್ರೆ it is again 0. ಇದು 1 minus h limit h tending to 0 1 minus h minus 1 by minus h which is cancel ಆದ್ರೆ minus h by h is 1 ಆಯ್ತು. ಇನ್ನು ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಇರಬೇಕು, ಹಾಗಿದ್ರೆ ಮಾತ್ರ ಡಿಫರೆನ್ಸಿಯೇಬಲ್ ಅಲ್ವಾ? ಲಿಮಿಟ್ ಹೆಚ್ ಟೆಂಡಿಂಗ್ ಟು 0 ಪ್ಲಸ್ ಇದು 0 ಮೈನಸ್ ಅಲ್ಲಿ ಇದು ಎಫ್ ಆಫ್ 1 ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ 1 ಬೈ ಹೆಚ್. 1 ಪ್ಲಸ್ ಹೆಚ್ ಏನಂದ್ರೆ 1 ಪ್ಲಸ್ ಹೆಚ್ ಕ್ಯೂಬ್ ಮೈನಸ್ 1 ಬೈ ಹೆಚ್ ಆಯ್ತು, ವಿಚ್ ಈಸ್ ಹೆಚ್ 1 ಪ್ಲಸ್ h cube plus 3h into 1 plus h minus 1 by h for limit h tending to 0. ಈಗ 1 1 ಕ್ಯಾನ್ಸಲ್ ಆದ್ರೆ h ಕಾಮನ್ ತೆಗೆದ್ರೆ h tending to 0 h square plus 3 into 1 plus h ಆಯ್ತು. ಸೊ ವ್ಯಾಲ್ಯೂ 3 ಆಗತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ಸೊ ಅದು ನಾನ್ ಡಿಫರೆನ್ಶಿಯೇಬಲ್. ಸೊ ಕಂಟಿನ್ಯೂಸ್ ಅಂಡ್ ನಾನ್ ಡಿಫರೆನ್ಶಿಯೇಬಲ್ ಇರೋದು ಆಪ್ಷನ್ ಸಿ ಅಲ್ಲಿ.
Option C is the answer. Next question. If y is equal to cos x square whole square dy by dx. Cos x square ಅನ್ನ u ಅಂತ ತಗೊಂಡ್ರೆ y is equal to u square ಆಗುತ್ತೆ. So dy by du is nothing but 2u. ಓಕೆನಾ? ಈಗ u is equal to cos x square ಇದೆಯಲ್ಲ, ಇದರಲ್ಲಿ ಎಕ್ಸ್ ಸ್ಕ್ವೇರ್ ಮತ್ತೆ ಒಂದು ಫಂಕ್ಷನ್ ಇದೆ. ಹಾಗಾಗಿ ನಾನು ಎಕ್ಸ್ ಸ್ಕ್ವೇರ್ ಅನ್ನ ವಿ ಅಂತ ತಗೊಳ್ತೀನಿ. ಸೊ ಯು ಇಸ್ ಇಕ್ವಲ್ ಟು ಕಾಸ್ ಎಕ್ಸ್ ಸ್ಕ್ವೇರ್ ಆದ್ರೆ ಐ ವಿಲ್ ಟೇಕ್ ವಿ ಇಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್. ಆವಾಗ ಇದೇನಾಗತ್ತೆ, ಯು ಇಸ್ ಇಕ್ವಲ್ ಟು ಕಾಸ್ ವಿ ಆಯ್ತು. ಸೊ ಡಿ ಯು ಬೈ ಡಿ ವಿ ಏನಾಯ್ತು, ಮೈನಸ್ ಸೈನ್ ವಿ ಆಯ್ತು. ಅಂಡ್ ನಾವು ವಿ ಗೆ ಡಿಫ್ರೆನ್ಸಿಯೇಷನ್ ಅಂದ್ರೆ ಡಿ ವಿ ಬೈ ಡಿ ಎಕ್ಸ್ ಇಸ್ ನಥಿಂಗ್ ಬಟ್ 2x. ಈಗ ಡಿ ವೈ ಬೈ ಡಿ ಎಕ್ಸ್ ಮಾಡ್ಬೇಕು. ಡಿ ವೈ ಬೈ ಡಿ ಎಕ್ಸ್ ಏನಾಗತ್ತೆ, ಡಿ ವೈ ಬೈ ಡಿ ಯು ಬೈ ಡಿ ವಿ ಬೈ ಡಿ ಎಕ್ಸ್ ಆಯ್ತು. ಕರೆಕ್ಟಾ? ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್ ಆದ್ರೆ ಡಿ ವೈ ಬೈ ಡಿ ಎಕ್ಸ್. ಸೊ ಡಿ ವೈ ಬೈ ಡಿ ಯು ಏನಿದೆ, 2u ಇದೆ. ಡಿ ಯು ಬೈ ಡಿ ವಿ ಏನಿದೆ, ಮೈನಸ್ ಸೈನ್ ವಿ ಇದೆ. ಅಂಡ್ ಡಿ ವಿ ಬೈ ಡಿ ಎಕ್ಸ್ ಇಸ್ 2x. ಹೌದಾ? ಈಗ ಯು ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 ಕಾಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವಿ ಗೆ ಸೈನ್ ಇದು ಇಂಟು, ಹಾಗಾಗಿ ಸೈನ್ ಎಕ್ಸ್ ಸ್ಕ್ವೇರ್ ಇಂಟು 2x ಹಾಗೆ ಇದೆ, ಏನು ಸಬ್ಸ್ಟಿಟ್ಯೂಷನ್ ಇಲ್ಲ ಅಲ್ವಾ? ಸೊ ಈಗ ಇದು ಮೈನಸ್ 2 ಇಂಟು 2 4x ಹಾಗೆ ಉಳಿಯುತ್ತೆ. ಕಾಸ್ ಸ್ಕ್ವೇರ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್. ಸೊ ಸೈನ್ ಎಕ್ಸ್ ಕಾಸ್ ಎಕ್ಸ್ ಏನಾಗತ್ತೆ, ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಸ್ ಸೈನ್ 2x ಅಲ್ವಾ? ಹಾಗಾಗಿ ಮೈನಸ್ 4x ಸೈನ್ 2x ಸ್ಕ್ವೇರ್. ಓಕೆನಾ? ಇದು ಎಲ್ಲಿದೆ, ಮೈನಸ್ 4x ಕಂಡೀಷನ್ ಏನಾದ್ರು ಕೊಟ್ಟಿದಾರ? ಇಲ್ಲ. ಸೊ ಡಿ ವೈ ಬೈ ಡಿ ಎಕ್ಸ್ ನಮ್ಗೆ ಆಪ್ಷನ್ ಎ ಅಲ್ಲಿದೆ. ಕರೆಕ್ಟ್ ಇದೆಯಾ? ಇನ್ನೇನು ಡಿವಿಷನ್ ಉಳ್ಕೊಂಡಿಲ್ಲಲ್ಲ? ಓಕೆ, ಇಲ್ಲಿ 2 sin x cos x ಈಸ್ ಸೈನ್ 2x. ಹಾಗಾಗಿ ಇಲ್ಲಿ ಒಂದು 2 ಹೋಗುತ್ತೆ. ಸೊ ಇದು 4 ಆಗಲ್ಲ, 2 ಆಗುತ್ತೆ. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಮೈನಸ್ 2x ಸೈನ್ 2x ಸ್ಕ್ವೇರ್. ಮೈನಸ್ ಅಂದ್ರೆ ಇದು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಅರ್ಥ ಆಗಿದ್ಯಾ? ಫಸ್ಟ್ ಈ y ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ಗೆ ನಾನು ಇದಕ್ಕೆ u ಅಂತ ತಗೊಂಡು, ಈಗ ನೆಕ್ಸ್ಟ್ ಇದಕ್ಕೆ v ಅಂತ ತಗೊಂಡು. ಸೊ ಇದು y ಗೆ ಯು ಸ್ಕ್ವೇರ್ ಅಲ್ಲಿ v ಬಂದಿದೆ, v ಅಲ್ಲಿ ಮತ್ತೆ x ಬಂದಿದೆ. ಸೊ ಅದಕ್ಕೆ dy ಬೈ ಡಿ ಯು ಬೈ ಡಿ ವಿ ಬೈ ಡಿ ಎಕ್ಸ್ ಮಾಡಿ. ಅದಾದ್ಮೇಲೆ v ಮತ್ತೆ u ಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ, ನನಗೆ ಸಿಕ್ತು ಆನ್ಸರ್. ಸೊ ಇದನ್ನ ಅಪ್ಲೈ ಮಾಡಿದೆ ಇಲ್ಲಿ. ಇದು ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂತ ಬರುತ್ತೆ. ಓಕೆ, ಥ್ಯಾಂಕ್ ಯು.